ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 10ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಿರಾಶಿ ಅನ್ನುವಂಥ ಪದದ ಅರ್ಥ ಏನು, ಯಾರನ್ನ ನಿರಾಶಿ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಯಾವುದೇ ಲೋಕ ಆಗಿರ್ಬೋದು, ಈ ಲೋಕ ಪರಲೋಕ, ಯಾವುದೇ ಒಂದು ಅವಸ್ಥೆ ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಾಗಿರ್ಬೋದು, ಯಾವುದೇ ಒಂದು ಭೋಗ್ಯ ಪದಾರ್ಥಗಳ ಮೇಲೆ ಅವರಿಗೆ ಇಚ್ಛೆ ಮತ್ತು ಅಪೇಕ್ಷೆಯನ್ನು ಪಡೆದೇ ಇರ್ತಾರಲ್ಲ, ಅವರನ್ನ ನಿರಾಶಿ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಅಪರಿಗ್ರಹ ಅಂತಂದರೆ ಭೋಗ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಪರಿಗ್ರಹ ಅಂತ ಹೇಳ್ತಾರೆ. ಅದರ ರಹಿತನಾಗಿರುವಂಥವನನ್ನು ಅಪರಿಗ್ರಹ ಅಂದರೆ ಯಾವುದೇ ಒಂದು ಭೋಗ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡದೇ ಇರ್ತಾನಲ್ಲ, ಅವನನ್ನು ಅಪರಿಗ್ರಹ ಅಂತ ಕರೀತಾರೆ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯೋಗಿ ಅನ್ನುವಂಥ ಪದ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ. ಯಾಕೆಂದರೆ ಬೇಕಾದಷ್ಟು ಕಡೆ ಯೋಗಿ ಅನ್ನುವಂಥ ಪದ ಬರುತ್ತೆ. ಈ ಸಂದರ್ಭದಲ್ಲಿ ಯಾರನ್ನ ಯೋಗಿ ಅಂತ ಕರಿತಾ ಇರೋದು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಕರ್ಮವನ್ನು ಮಾಡಬೇಕಾದ್ರೆ ಕರ್ಮಯೋಗಿ ಅಂತ ಹೇಳ್ತಾರೆ, ಧ್ಯಾನವನ್ನು ಮಾಡಬೇಕಾದ್ರೆ ಧ್ಯಾನ ಯೋಗಿ, ಆಮೇಲೆ ಬೇಕಾದಷ್ಟು ಈ ರೀತಿ ಯೋಗಿ ಅಂತ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಯಾರಿಗೆ ಹೇಳ್ತಾ ಇರೋದು ಅಂತ. ಇಲ್ಲಿ ಉತ್ತರ ಏನು ಅಂತಂದರೆ, ಭಗವಂತ ಈಗ ಇಲ್ಲಿ ಧ್ಯಾನ ಯೋಗದಲ್ಲಿ ತೊಡಗೋದಕ್ಕೋಸ್ಕರ ಹೇಳ್ತಾ ಇರೋದ್ರಿಂದ ಯೋಗಿ ಅನ್ನುವಂಥ ಪದ ಧ್ಯಾನ ಯೋಗದ ಅಧಿಕಾರಿಯ ವಾಚಕವಾಗಿ ಇಲ್ಲಿ ಹೇಳ್ತಾ ಇರೋದು. ಸಿದ್ಧಯೋಗಿಯ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಧ್ಯಾನವನ್ನು ಯಾರು ಮಾಡೋದಕ್ಕೆ ಅಧಿಕಾರ ಇರುತ್ತೋ ಅಂಥವರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಏಕಾಕಿ ಅನ್ನುವಂಥ ವಿಶೇಷಣ ಯಾರಿಗೆ ಹೇಳ್ತಾ ಇರೋದು. ಏಕಾಕಿ ಆಗಿರಬೇಕು ಅಂತ ಹೇಳ್ತಾರಲ್ಲ, ಆ ಏಕಾಕಿ ಒಬ್ಬಂಟಿಗನಾಗಿ ಅಂತ ಅರ್ಥ. ಅದಕ್ಕೆ ಅದು ಇಲ್ಲಿ ಯಾರಿಗೆ ಹೇಳ್ತಾ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈಗ ಬೇಕಾದಷ್ಟು ಜನ ಮನುಷ್ಯರು ಇರ್ತಾರೆ. ಅವರ ಸಮೂಹದಲ್ಲಿ ಅಂದರೆ ಏನು, ಗುಂಪು ಗುಂಪಾಗಿ ಧ್ಯಾನದ ಅಭ್ಯಾಸ ಮಾಡೋದು ತುಂಬ ಕಷ್ಟ. ಎಲ್ಲಿ ಜನಗಳಿರ್ತಾರೋ ಅಲ್ಲಿ ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಬೇರೆ ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ ಅಂತಂದಾಗಲೂ ಕೂಡ ಮಾತುಕತೆ ಇದೆಲ್ಲ ಆಗಿ ಏನಾಗುತ್ತೆ, ಆ ಕಾರಣದಿಂದ ಧ್ಯಾನದಲ್ಲಿ ಅಡ್ಡಿ ಅನ್ನೋದು ಉಂಟಾಗುತ್ತೆ. ಇಲ್ಲಿ ಒಂದು ಗುಂಪಿರಬೇಕು ಅಂತನೂ ಇಲ್ಲ, 2-3 ಜನ ಇದ್ದರೂ ಕೂಡ ಧ್ಯಾನಕ್ಕೆ ಅಡ್ಡಿನೇ. ಅಲ್ಲಿ ಮಾತುಕತೆ, ಅವರು ಇದ್ದಾರೆ, ನಾನು ಇದು ಮಾಡ್ತಾ ಇದ್ದೀನಿ, ಅದು ಮಾಡ್ತಾನೆ, ಹಿಂಗೆ ಮಾತಾಡ್ತೀವಿ. ಅದರಿಂದ ನಮ್ಮ ಧ್ಯಾನಕ್ಕೆ ಅಡ್ಡಿ ಆಗುತ್ತೆ ಹೊರತು ಅದರಿಂದ ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರನೇ ತಾನೊಬ್ಬನೇ ಇದ್ದು ಧ್ಯಾನದ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಇಲ್ಲಿ ಏಕಾಕಿ ಅನ್ನುವಂತಹ ವಿಶೇಷಣವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಏಕಾಂತ ಸ್ಥಾನದಲ್ಲಿ ಸ್ಥಿತನಾಗೋದಕ್ಕೆ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು, ಯಾಕೆ ಏಕಾಂತ ಸ್ಥಾನದಲ್ಲಿ ಸ್ಥಿತನಾಗಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ವನ, ಪರ್ವತ, ಗುಹೆ ಇರುತ್ತಲ್ಲ, ಇಂಥ ಏಕಾಂತ ಸ್ಥಾನ ಇದೆಯಲ್ಲ, ಇದು ಧ್ಯಾನಕ್ಕೆ ತುಂಬ ಉಪಯೋಗವಾಗಿರುವಂಥದ್ದು. ತುಂಬ ಜನರು ಬಂದು ಹೋಗುವಂತಹ ಒಂದು ಜಾಗದಲ್ಲಿ ಧ್ಯಾನ ಯೋಗದ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಈ ರೀತಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಅಂತಂದರೆ, ಇಲ್ಲಿ ಆತ್ಮ ಅನ್ನುವಂತಹ ಶಬ್ದ ಯಾವುದರ ವಾಚಕವಾಗಿದೆ ಮತ್ತು ಅದನ್ನು ಪರಮಾತ್ಮನಲ್ಲಿ ತೊಡಗಿಸೋದು ಅಂತಂದರೆ ಏನು ಅರ್ಥ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಅಂತಂದರೆ ಏನು, ಯಾಕೆ ಅಂತಂದರೆ ನೋಡಿ, ಆತ್ಮ ಅನ್ನುವಂಥ ಶಬ್ದ ಬೇಕಾದಷ್ಟು ಕಡೆ ಬೇರೆ ಬೇರೆದನ್ನು ಹೇಳೋದಕ್ಕೋಸ್ಕರ ಹೇಳ್ತಾರೆ. ಕೆಲವೊಂದ್ಸರಿ ಮನಸ್ಸಿಗೆ ಹೇಳ್ತಾರೆ, ಕೆಲವೊಂದ್ಸರಿ ಬುದ್ಧಿಗೆ ಹೇಳ್ತಾರೆ. ಸೊ ಇಲ್ಲಿ ಉತ್ತರ ಏನು ಅಂತಂದರೆ, ಆತ್ಮ ಅನ್ನುವಂಥ ಶಬ್ದ ಮನಬುದ್ಧಿ ರೂಪಿ ಅಂತಃಕರಣದ ವಾಚಕವಾಗಿ ಇರೋದು. ಮನಸ್ಸಿಗೂ ಆತ್ಮ ಅಂತಾರೆ, ಕೆಲವೊಂದ್ಸರಿ ಬುದ್ಧಿಗೂ ಹೇಳ್ತಾರೆ, ಕೆಲವೊಂದ್ಸರಿ ಹೃದಯಕ್ಕೂ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಆ ರೀತಿ ಪ್ರಯೋಗ ಮಾಡ್ತಾರೆ. ಮತ್ತು ಮನಬುದ್ಧಿಗಳನ್ನು ಪರಮಾತ್ಮನಲ್ಲಿ ತನ್ಮಯವಾಗಿಸೋದು, ಅದನ್ನು ಅದರ ಒಳಗಡೆ ಸೇರಿಸೋದು ಅಂದರೆ ಅರ್ಥ ಏನು, ಅದರಲ್ಲೇ ತಲ್ಲೀನವಾಗಿಸೋದು, ಅದನ್ನು ಪರಮಾತ್ಮನಲ್ಲಿ ತೊಡಗಿಸೋದು ಅಂತ ಅರ್ಥ. ಈಗ ನಾವು ಕೂತಿರ್ತೀವಿ, ಇದನ್ನು ಕೇಳಬೇಕು ಅಂತಂದ್ಬಿಟ್ಟು ಮನಸ್ಸೆಲ್ಲೋ ಓಡೋಗ್ತಾ ಇರುತ್ತೆ, ಬುದ್ಧಿ ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ. ಅದನ್ನು ತಂದು ಇಲ್ಲಿ ನಿಲ್ಲಿಸ್ಬೇಕು ಮತ್ತು ಅದರಲ್ಲಿ ಭಗವಂತನ ವಿಷಯದಲ್ಲೇ ಅದು ಮುಳುಗೋ ಹಾಗೆ ಮಾಡಬೇಕು. ಅದನ್ನು ಪರಮಾತ್ಮನಲ್ಲಿ ತೊಡಗಿಸೋದು ಅಂತ ಹೇಳೋದು. ಈಗ ಅರ್ಥ ಆಗಿದೆ ಅಲ್ವಾ. ಆತ್ಮ ಅನ್ನುವಂಥ ಶಬ್ದ ಮನಸ್ಸು ಬುದ್ಧಿ ಅನ್ನುವಂಥ ಅಂತಃಕರಣದ ವಾಚಕವಾಗಿ ಇರುವಂಥದ್ದು. ಈ ಮನಸ್ಸು ಬುದ್ಧಿಗಳನ್ನು ಪರಮಾತ್ಮನಲ್ಲಿ ತನ್ಮಯವಾಗಿಸೋದಿದೆಯಲ್ಲ, ಅದನ್ನು ಪರಮಾತ್ಮನಲ್ಲಿ ತೊಡಗಿಸೋದು ಅಂತ ಹೇಳೋದು.
ಇನ್ನು ಮುಂದಿನ ಪ್ರಶ್ನೆ, ಸತತಂ ಇದರ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದರೆ, ಸತತಂ ಅನ್ನುವಂಥ ಪದ ಯುಂಜೀತ್ ಅನ್ನುವಂತಹ ಕ್ರಿಯೆಯ ವಿಶೇಷಣವಾಗಿ ಮತ್ತೆ ನಿರಂತರತೆಯ ವಾಚಕವಾಗಿ ಇಲ್ಲಿದೆ. ಸತತಂ ಅಂತಂದರೆ ನಿರಂತರ ಅಂತ, ಯಾವಾಗಲೂ ಅಂತ ಅರ್ಥ. ಇದರ ಅಭಿಪ್ರಾಯ ಏನಪ್ಪ ಅಂತಂದರೆ, ಧ್ಯಾನ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಕೂಡ ಅಂತರಾಯ ಬರೋದಕ್ಕೆ ಬಿಡಬಾರ್ದು. ಅಂದರೆ ಏನು, ತಡೆ, ಒಂದು ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಲ್ವ, ಆ ರೀತಿ ಬರೋದಕ್ಕೆ ಬಿಡಬಾರ್ದು. ಅದು ಧ್ಯಾನದಲ್ಲಿ ಕೂತಿದ್ದಾಗ ಒಂದು ಬೇರೆಯೇ ಒಂದು ಕ್ರಿಯೆ ನಡೀತಾ ಇರುತ್ತಲ್ಲಿ ಅಲ್ವಾ, ಅದಕ್ಕೇನೂ ತಡೆ ಬರೋದಕ್ಕೆ ಬಿಡಬಾರ್ದು. ಯಾಕಂದರೆ ಧ್ಯಾನಕ್ಕೆ ಕೂತ್ಕೊಳ್ಳೋದೇ ಕಷ್ಟ. ಕೂತ್ಕೊಂಡು ಅದರಲ್ಲಿ ಏನೋ ಒಂದು ಆಗ್ತಾ ಇರುವಂಥ ಸಮಯದಲ್ಲಿ ಏನಾದರೂ ತಡೆ ಬಂತು ಅಂತಂದರೆ ಮತ್ತೆ ನಾವು ಅಲ್ಲಿಗೆ ಹೋಗೋದಕ್ಕೆ ಭಾರಿ ಕಷ್ಟ ಇರುತ್ತೆ. ಅದಕ್ಕೆ ಧ್ಯಾನ ಮಾಡುವಂಥ ಒಂದು ಸಂದರ್ಭದಲ್ಲಿ ಏನು ಅಡೆತಡೆಗಳು ಇಲ್ಲದೆ ನಾವು ಒಬ್ಬರೇ ಇರಬೇಕು, ಸೈಲೆಂಟಾಗಿರಬೇಕು. ಆ ರೀತಿಯ ಒಂದು ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಈ ರೀತಿ ನಿರಂತರ ಪರಮಾತ್ಮನ ಧ್ಯಾನ ಮಾಡ್ತಾ ಇರಬೇಕು. ಅದರಲ್ಲಿ ಧ್ಯಾನದ ಏಕತೆ ತುಂಡಾಗಬಾರ್ದು. ಅದಕ್ಕೆ ಇಲ್ಲಿ ಸತತಂ ಅಂತ ಹೇಳಿರುವಂಥದ್ದು. ಅದು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಆ ಧ್ಯಾನ ಹಂಗೆ ಮಾಡ್ತಾ ಹೋಗ್ಬೇಕು. ಪರಮಾತ್ಮನಲ್ಲಿ ಯಾವಾಗಲೂ ನಮಗೆ ಅದು ಆ ಒಂದು ಸ್ಥಿತಿ ಇರಬೇಕು, ಆಯಿತಾ. ಈ ಒಂದು ಧ್ಯಾನದ ಏಕತಾನತೆ ತುಂಡಾಗಬಾರ್ದು. ಅದಕ್ಕೆ ನಿರಂತರ ಅಥವಾ ಸತತಂ ಅಂತ ಹೇಳಿರುವಂಥದ್ದು ಅಂತ ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.